ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದು ಈಗಲೇ ನೋಡೋಣ. ಹಾಗೆ ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಪೂಜಾನ ನೋಡೋಕೆ ಬರ್ತಾ ಇದ್ದಾರೆ ಗಂಡಿನ ಮನೆ ಕಡೆಯವರು. ಪೂಜಾ ಅವ್ರ ತಾಯಿ ಹೇಳ್ತಿದ್ದಾಳೆ, ಭಾಗ್ಯ ನಿಮ್ಮ ಅತ್ತೆ ಮಾವನಿಗೆ ಏನು ಬೇಕು ಕುಡಿಯೋಕೆ ಏನಾದರೂ ಕೊಡು, ಹುಡುಗನ ಮನೆಯವ್ರು ಬರೋ ಟೈಮ್ ಆಯಿತು, ನಾನು ಕೇಸರಿ ಬಾತ್ ಮಾಡ್ಕೊಂಡು ಬರ್ತೀನಿ ಅಂತ. ಅದಕ್ಕೆ ಭಾಗ್ಯ ಹೇಳ್ತಾಳೆ, ಅಮ್ಮ ಇವತ್ತು ನೀನೇನೂ ಮಾಡಬೇಡ, ಪೂಜಾ ಕೈಯಿಂದನೇ ಮಾಡಿಸ್ತೀನಿ ನಾನು ಅಂತ. ಪೂಜಾ ಅವ್ರ ತಾಯಿ ಕೇಳ್ತಿದ್ದಾರೆ ಭಾಗ್ಯಗೆ, ನಾನು ಮಾಡೋದು ಬೇಡವಾ, ಏನೇ ಮಾತಾಡ್ತಾ ಇದೆಯಾ? ಭಾಗ್ಯ ಹೇಳ್ತಿದ್ದಾಳೆ, ಹೌದಮ್ಮ ಇವತ್ತಿಂದ ಅಡುಗೆ ಕೆಲಸ ನೀನೇನೂ ಮಾಡೋಂಗಿಲ್ಲ, ಎಲ್ಲ ಪೂಜಾನೇ ಮಾಡ್ತಿದ್ದಾಳೆ. ಎಲ್ಲ ಶಾಕಲ್ಲಿ ನೋಡ್ತಿದ್ದಾರೆ ಪೂಜಾ ಅಡುಗೆ ಮಾಡ್ತಾಳಾ ಅಂತ. ತಾಯಿ ಮತ್ತು ಅತ್ತೆ ಏನು ಪೂಜಾ ಮಾಡ್ತಾಳಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸುಂದ್ರಾಕ ಹೇಳ್ತಿದ್ದಾಳೆ, ಭಾಗ್ಯ ಏನು ಪೂಜಾ ಮಾಡ್ತಾಳ ಅಡುಗೆ ಅಂತ. ಹುಡುಗನ ಮನೆ ಕಡೆಯಿಂದ ಬಂದಿರೋರೆಲ್ಲರೂ ಓಡೋಗಬೇಕು ಅಂತ ಪ್ಲ್ಯಾನ್ ಏನಾದರೂ ಮಾಡಿದ್ಯಾ ಅಂತೇಳಿ ಸುಂದ್ರಾಕ ಭಾಗ್ಯಕ್ಕೆ ಕೇಳ್ತಿದ್ದಾರೆ. ಇವಳು ಮಾಡೋ ಆ ಗ್ರೇವಿ ಬಾತು ಅಲ್ಲ ಕೇಸರಿ ಬಾತು ತಿಂದರೆ ಗೋವಿಂದ ಗೋವಿಂದ ಅಂತೇಳಿ ಸುಂದ್ರಾಕ ಹೇಳ್ತಿದ್ದಾಳೆ. ಭಾಗ್ಯ ಅವ್ರ ತಾಯಿ ಹೇಳ್ತಿದ್ದಾಳೆ, ಹೌದು ಕಣೆ ಭಾಗ್ಯ, ಅವಳು ಸರಿಯಾಗಿ ಮಾಡಲ್ಲ, ಏನೇ ನಿಂದೆಲ್ಲ ಹೊಸ್ದಾಗಿ ಅಂತ. ಅಮ್ಮ ನೀನೇನು ಹೇಳ್ಬೇಡ, ಸುಮ್ಮನೆ ಇದ್ಬಿಡು, ಇವತ್ತು ಮಾತ್ರ ಅವಳೇ ಮಾಡಲಿ ಎಲ್ಲನೂ. ಪೂಜಾ ಹೇಳ್ತಿದ್ದಾಳೆ, ಅಲ್ಲಕ್ಕ ನನಗೇನು ಮಾಡೋಕ್ಕೆ ಬರಲ್ಲ, ನಾನೇನಾದರೂ ಮಾಡಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ. ಭಾಗ್ಯ ಹೇಳ್ತಾಳೆ, ಹೆಚ್ಚು ಕಮ್ಮಿ ಏನೂ ಆಗಲ್ಲ ಪೂಜಾ, ನಿನಗೆ ಹೇಗೆ ಬರುತ್ತೋ ಹಾಗೆ ಮಾಡು ಅಂತ. ಆವಾಗ ಅವರಮ್ಮ ರೇಗ್ತಾಳೆ ಭಾಗ್ಯ ಮೇಲೆ, ಏನೇ ಆಗಿದೆ ನಿನಗೆ ಅಂತ. ಪೂಜಾ ನಾನು ಹೇಳಿದ್ನಲ್ಲ ನೀನೇ ಮಾಡು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಮಾಡೋಕ್ಕೆ ಬಿಡ್ತಾಳೆ ಅಡುಗೆ ಮನೇಲಿ. ಇಲ್ಲಿ ತಾಂಡವ ಮತ್ತು ಶ್ರೇಷ್ಠ ರೆಸ್ಟ್ ರೂಮಲ್ಲಿ ತುಂಬಾ ಗಲಾಟೆ ಮಾಡ್ಕೊತಿದ್ದಾನೆ. ಅವನು ಕೋಪನ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಭಾಗ್ಯ ಕೊಡಿಸಿರೋ ಕೆಲಸ ನನಗೆ ಅದೇ ನೆನಪಾಗ್ತೈತೆ, ಅವಳು ಕೊಟ್ಟಿರೋ ಭಿಕ್ಷೆ ಇದು ಅಂತ ಹೇಳ್ಬಿಟ್ಟು ತಾಂಡವ ಹೇಳ್ಕೊಂಡು ಶ್ರೇಷ್ಠ ಮುಂದೆ ತುಂಬ ಕೋಪ ಮಾಡ್ಕೊತಾ ಇದ್ದಾನೆ. ಶ್ರೇಷ್ಠ ಸಮಾಧಾನ ಮಾಡ್ತಿದ್ದಾಳೆ, ಜೊತೆಗೆ ಅವಳು ಕೂಗಾಡ್ತಿದ್ದಾಳೆ. ಒಂಥರ ಮೆಂಟ್ಲು ಥರ ಮಾತಾಡಿಕೊಂಡು ತಾಂಡವ ಸಮಾಧಾನ ಆಗ್ತಾನೇ ಇಲ್ಲ. ಕೆಲಸ ಸಿಕ್ಕಿದಾಗಿಂದನೂ ನೋಡ್ತಾ ಇದ್ದೀನಿ, ನಿನ್ನ ಹೇಗೆ ಒಂದು ನಿಮಿಟೇ ಇಲ್ಲ ಅಂತ ಹೇಳ್ಬಿಟ್ಟು ಕೂಗಾಡ್ತಾಳೆ ಶ್ರೇಷ್ಠ. ಅಯ್ಯೋ ನಿನಗೆ ಏನಕ್ಕೆ ಹಿಂಗೆ ಮಾಡ್ತಾಯಿದ್ದೀನಿ ನಾನಂತ ಗೊತ್ತಿಲ್ವಾ ಅಂತ ಹೇಳ್ಬಿಟ್ಟು ಶ್ರೇಷ್ಠ ಮೇಲೆ ಕೂಡ ಕೂಗಾಡಿಕೊಂಡು ತುಂಬ ಒಂಥರ ಮೆಂಟ್ಲು ಥರ ಮಾಡ್ತಿದ್ದಾನೆ ತಾಂಡವ್. ಇದಕ್ಕೆಲ್ಲ ಕಾರಣ ಭಾಗ್ಯನೇ ಅಂತ ಹೇಳ್ಬಿಟ್ಟು ಭಾಗ್ಯ ಮೇಲೆ ತುಂಬಾ ಕೋಪ ಮಾಡಿಕೊಂಡು ತುಂಬ ವಿಚಿತ್ರವಾಗಿ ಅವ್ರ ಕೋಪ ಅವ್ರ ಕಂಟ್ರೋಲಲ್ಲಿ ಇಲ್ದಂಗೆ ಕೂಗಾಡ್ಕೊಂಡಿದ್ದಾರೆ ತಾಂಡವ್. ಅವಳೋಗಿ ಆ ಬಾಸ್ ಹತ್ರ ಇವನಿಗೆ ಕೆಲಸ ಕೊಡಿ ಅಂತ ಹೇಳಿದ್ದಕ್ಕೆ ತಾನೇ ಬಾಸ್ ನಮ್ಗೆ ಕರೆದು ಕೆಲಸ ಕೊಟ್ಟಿದ್ದು, ಇದಕ್ಕಿಂತ ಅವಮಾನ ಬೇಕಾ ನನಗೆ ಅಂತ ಹೇಳ್ಬಿಟ್ಟು ಹುಚ್ಚುನ್ ಥರ ಮಾತಾಡ್ಕೊಂಡಿದ್ದಾರೆ. ಯಾರಿಂದ ದೂರ ಇರಬೇಕು ಅಂದ್ಕೊಂಡಿದ್ನೋ ಅವರಿಂದನೇ ನನಗೆ ಕೆಲಸ ಸಿಗೋ ಥರ ಆಯಿತು, ಇದನ್ನು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತನ್ನ ಕೆನ್ನೆಗೆ ಮಕ್ಕಕ್ಕೆ ಹೊಡ್ಕೊತಾ ಇದ್ದಾರೆ ಅವ್ರ ಕೈಯಿಂದಾನೆ. ನನ್ನ ಪೋಸ್ಟ್ ಏನು ಅವಳ ಪೋಸ್ಟ್ ಏನು, ಅವಳೇ ನನಗೆ ಕೆಲಸ ಕೊಡೋ ಥರ ಆಗೋಯ್ತಲ್ಲ ಈಗ ಅಂತ ಹೇಳ್ಬಿಟ್ಟು ಅವಮಾನ ಆಗೋಯ್ತು ನನಗೆ ಅಂತೇಳಿ ಕೂಗಾಡ್ಕೊಂಡಿದ್ದಾರೆ. ನಾನೇ ಗ್ರೇಡು ಅಂತೇಳಿ ಕೊಚ್ಕೊತಾ ಇರ್ತಾಳೆ. ನಮ್ಮ ಅಪ್ಪ ಅಮ್ಮ ಬೇರೆ ಅವಳನ್ನ ತಲೆ ಮೇಲೆ ಇಟ್ಕೊಂಡು ಕೊಂಡಾಡ್ತಿರ್ತಾರೆ. ಅವಳೆಲ್ಲೂ ತಲೆ ಎತ್ಕೊಂಡು ಓಡಾಡಬಾರ್ದು, ಇಲ್ಲ ಅಂದರೆ ನಾನು ಬದುಕಿರೋದೇ ವೇಸ್ಟು, ಹಾಗೇ ಮಾಡ್ತೀನಿ ಅಂತೇಳ್ಬಿಟ್ಟು ಹೇಳ್ಕೊತಾ ಇದ್ದಾನೆ ಶ್ರೇಷ್ಠ ಹತ್ರ. ಇಲ್ಲಿ ಪೂಜಾನ ರೆಡಿ ಮಾಡಿದ್ದಾಳೆ ಭಾಗ್ಯ, ತುಂಬ ಸೂಪರಾಗಿ ರೆಡಿಯಾಗಿದ್ದಾರೆ. ಅವಳು ಅಂದ ಚಂದನ ನೋಡಿ ಎಲ್ಲರೂ ಖುಷಿ ಪಡ್ತಿದ್ದಾರೆ. ಉಪ್ಪಿಟ್ಟು ಮಾಡಿದ್ದಾಳೆ, ಕೇಸರಿ ಬಾತು ಮಾಡಿದ್ದಾಳೆ, ಆದರೆ ಅದು ಟೇಸ್ಟ್ ಇದೆಯೋ ಇಲ್ಲ ಅನ್ನೋದು ಇನ್ನೂ ಗೊತ್ತಿಲ್ಲ. ಆದರೆ ಸುಂದ್ರಾಕ ಹೋಗ್ಬಿಟ್ಟು ರೇಗಿಸ್ತಾ ಇದ್ದಾರೆ ಪೂಜಾಗೆ. ಘಮ ಘಮ ಆಗಿತ್ತಿದೆ ನಿನ್ನ ಅಡಿಗೆ ಅಂತ ಹೇಳ್ಬಿಟ್ಟು ಸುಂದ್ರಾಕ ರೇಗಿಸ್ಕೊಂಡಿದ್ದಾಳೆ. ಪೂಜಾದೇವಿ ಮನೆ ಕಟ್ಟೋಕ್ಕೆ ಕಾಂಕ್ರೀಟ್ ತೊಗೊಂಡಿದ್ಯಾ ಅಂತ ಕೇಳ್ತಾಳೆ ಸುಂದ್ರಾಕ. ಕಾಂಕ್ರೀಟಾ ಏನಕ್ಕೆ ಅಂತಾಳೆ. ಇಲ್ಲ, ಎರಡೂ ಕಡೆಗೂ ಬಿಸಿ ಬಿಸಿ ಕಾಂಕ್ರೀಟ್ ರೆಡಿ ಆಗ್ತಿದೆಯಲ್ಲ ಅಂತ. ಪೂಜಾ ಹೇಳ್ತಿದ್ದಾಳೆ, ಕಷ್ಟಪಟ್ಟು ಏನೋ ಒಂದು ಮಾಡ್ತಾ ಇದ್ದರೆ ಇಲ್ಲಿ ಬಂದು ಕಮೆಂಟ್ ಮಾಡ್ತೀಯಾ ಅಂತ ಹೇಳಿ. ಭಾಗ್ಯ ಬರ್ತಾಳೆ ಅಡುಗೆ ಮನೆಗೆ, ಹೇಗೆ ನಡೀತಿದೆ ನಿಮ್ಮ ಅಡುಗೆ ಕೆಲಸ ಅಲ್ಲ ಅಂತ. ಆವಾಗ ಸುಂದ್ರಾಕ ಹೇಳ್ತಾಳೆ, ಭಾಗ್ಯ ದೇವಿ ಅವರೇ, ನಿಮ್ಮ ಪೂಜಾ ದೇವಿ ಮಾಡಿರೋ ಅಂಥ ಅಡುಗೆ, ಪೂಜಾ ದೇವಿ ಮಾಡಿರೋ ಪ್ರಸಾಪಗಳು ಅಂತ ಹೇಳಿ ರೇಗಿಸ್ತಾ ಇದ್ದಾಳೆ. ಇದನ್ನು ಉಪ್ಪಿಟ್ಟು ಅಂತ ಹೇಳೋಕ್ಕೂ ಆಗಲ್ಲ, ಕಾಂಕ್ರೀಟ್ ಅಂತ ಹೇಳೋಕ್ಕೂ ಆಗಲ್ಲ, ಆ ಪರಿಸ್ಥಿತಿಯಲ್ಲಿ ಇದೆ ಈ ಊಟ ಅಂತ ಹೇಳ್ತಾಳೆ. ಅವಾಗ ಸುಂದ್ರಾಕ ಏನೋ ಕಷ್ಟಪಟ್ಟು ಮಾಡಿರ್ತಾಳೆ, ಯಾಕೆ ಹೀಗೆಲ್ಲ ಕಾಳಿ ಎಳಿತಿದೀಯಾ ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾಳೆ ಸುಂದ್ರಾಕನಿಗೆ. ಪೂಜಾ ನೀನೇನೇ ಮಾಡಿದರೂ ಚೆನ್ನಾಗೇ ಮಾಡಿರ್ತೀಯ, ತಲೆ ಕೆಡಿಸ್ಕೋಬೇಡ ಆಯಿತಾ. ಭಾಗ್ಯ ಅವ್ರ ಅತ್ತೆ ಬಂದುಬಿಟ್ಟು ಹೇಳ್ತಾಳೆ, ಭಾಗ್ಯ ಏನು ಮಾಡ್ತಾ ಇದೆಯಾ, ಅವ್ರು ಆಗಲೇ ಹೊರಡಿದ್ದಾರೆ ಅಂತ, ಇನ್ನೇನು ಬರೋ ಟೈಮು ಅಂತ. ಆವಾಗ ತಂಗಿ ಹತ್ರ ಮಾತಾಡಬೇಕು ಅಂತ
ಪೂಜಾನ ಕರ್ಕೊಂಡು ಹೊರಗಡೆ ಬರುವಾಗ ಪೂಜಾ ಅವ್ರ ತಾಯಿ ಬೈತಾರೆ, ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಬೇಡ, ಇಲ್ಲೇ ಮಾತಾಡು ನಮ್ಮ ಮುಂದೆ ಅಂತ. ಅದು ನನಗೂ ಪೂಜಾಗೂ ಸಂಬಂಧಪಟ್ಟಿರೋ ವಿಷಯ, ನಾವಿಬ್ಬರೇ ಮಾತಾಡಬೇಕದು ಅಂತೇಳಿ ಹೊರಗಡೆ ಕರ್ಕೊಂಡು ಬರ್ತಾಳೆ. ಭಾಗ್ಯ ಕೇಳ್ತಿದ್ದಾಳೆ, ಪೂಜಾ ಹುಡುಗನ ಫೋಟೋ ನಿನ್ನೆ ನೋಡಿದ್ದೆ ತಾನೆ ಅಂತ. ನೋಡಿದ್ದೀನಕ್ಕ ಅಂತ ಹೇಳ್ತಾಳೆ. ನಿನ್ನೆ ಹುಡುಗನ ಫೋಟೋಲಿ ನೋಡಿದೆ ಅಲ್ಲ, ನಿನಗಿಷ್ಟ ಆಯಿತಾ ಅಂತ ಕೇಳ್ತಾಳೆ. ಹಾಂ ಇಷ್ಟ ಆಯ್ತಕ್ಕ ಅಂತಾಳೆ. ಹೌದಾ ಸರಿ, ಹಾಗಾದರೆ ನಾನು ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಸರಿಯಾಗಿ ಉತ್ತರ ಕೊಡು ಅಂತಾಳೆ. ಮುಚ್ಚುಮರೆ ಇಲ್ದಂಗೆ ನನಗೆ ಉತ್ತರ ಕೊಡಬೇಕು ಅಂದಾಗ ನಾನೇನಾದರೂ ನಿನ್ನ ಹತ್ರ ಮುಚ್ಚುಮರೆ ಮಾಡ್ತೀನಕ್ಕ ಅಂತ ಹೇಳಿ ಪೂಜಾ ಹೇಳ್ತಾಳೆ. ಅಷ್ಟರಲ್ಲಿ ಪೂಜಾ ಅವ್ರ ತಾಯಿ ಪೂಜಾ ಪೂಜಾ ಅಂತ ಕೂಗ್ತಾರೆ. ಅಮ್ಮ ಬಂದೆ ಅಂತೇಳಿ ಪೂಜಾ ಹೋಗ್ಬಿಡ್ತಾಳೆ. ಪೂಜಾನ ನೋಡಿ ಎಲ್ಲರೂ ಒಳಗೆ ಬರುವಾಗ ಎಷ್ಟು ಮುದ್ದಾಗಿ ಕಾಣ್ತಿದೀಯ ಮಗಳೇ ಅಂತೇಳಿ ಅಪ್ಪ ಹೊಗಳ್ತಾನೆ. ಥ್ಯಾಂಕ್ಸ್ ಅಪ್ಪ ಅಂತೇಳಿ ಪೂಜಾ ಅಂತಾಳೆ. ಚಿಕ್ಕಿ ತುಂಬಾ ಚೆನ್ನಾಗಿ ಕಾಣ್ತಿದೀಯ, ಸೂಪರ್ ಹೀರೋಯಿನ್ ಥರ ಇದೆಯಾ ಅಂತೇಳಿ ಗುಂಡಣ್ಣ ಕೂಡ ಹೇಳ್ತಾನೆ. ಅನ್ಮಿ ಹೇಳ್ತಾಳೆ, ಹೌದು ಚಿಕ್ಕಿ, ನೀನು ನೋಡೋಕೆ ಬರೋ ಹುಡುಗ ನೋಡಿದ ತಕ್ಷಣ ಫ್ಲಾಟಾಗಿ ಹೋಗ್ತಾನೆ ಅಂತ ಹೇಳಿ. ಅಷ್ಟರಲ್ಲಿ ಭಾಗ್ಯ ಬಂದು ಮತ್ತೆ ತಂಗಿನ ಕರ್ಕೊಂಡು ಪೂಜಾನ ಹೊರಗಡೆ ಹೋಯ್ತಾಳೆ. ಭಾಗ್ಯ ಅವ್ರ ತಾಯಿ ಭಾಗ್ಯಗೆ, ಭಾಗ್ಯ ಅವಳನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ ಅಂತ ಹೇಳಿ ಕೂಗಾಡ್ತಾಳೆ. ಇನ್ನೊಂದು ಸ್ವಲ್ಪ ಮಾತಾಡಬೇಕು ಅಂತಾಳೆ. ಅವಾಗೂ ಎಲ್ಲಿ ಕರ್ಕೊಂಡು ಹೋಗ್ತೀಯಾ, ಎಲ್ಲೂ ಕರ್ಕೊಂಡು ಹೋಗ್ಬೇಡ, ಬರೋ ಟೈಮ್ ಅವರು ಅಂತಾಳೆ. ಹುಡುಗನ ಕಡೆಯವ್ರು ಬಂದರೆ ನೀವು ಮಾತಾಡ್ತಾ ಇರಿ, ಅಷ್ಟರಲ್ಲಿ ನಾನು ಕರ್ಕೊಂಡು ಬಂದುಬಿಡ್ತೀನಿ, ನಾನು ಮುಖ್ಯವಾಗಿರೋ ವಿಷಯ ಮಾತಾಡಲೇಬೇಕು ಅಂತ ಹೇಳಿ ಪೂಜಾನ ಕರ್ಕೊಂಡು ಮಾತಾಡ್ತಿರ್ತಾಳೆ. ಲಡ್ಡುಗೆ ಮದುವೆ ಮುಂಚೆ ಇದೇ ಜಾಗದಲ್ಲಿ ಕೂರಿಸ್ಕೊಂಡು ಮಾತಾಡಿದ್ದೆ, ಈಗ ನಿನ್ನ ಹತ್ರನೂ ನಾನು ಮಾತಾಡಬೇಕು ಅಂತಾಳೆ. ಇನ್ನು ಮದುವೆ ತನಕ ಹೋಗಿಲ್ಲಲ್ಲ ಅಕ್ಕ, ಇನ್ನು ಬರೀ ನನ್ನ ನೋಡೋಕೆ ಬಂದಿದ್ದಾರೆ ಅಷ್ಟೇ ಅವರು ಅಂತೇಳಿ ಪೂಜಾ ಹೇಳ್ತಾಳೆ. ಎಲ್ಲ ಚೆನ್ನಾಗಾಗಿ ಮದುವೆಗೂ ಕೂಡ ಅವ್ರು ಒಪ್ಕೊಂಡ್ಬಿಟ್ರೆ ನಾನು ಕೇಳಬೇಕು ಅಂದ್ಕೊಂಡಿರೋ ಪ್ರಶ್ನೆಗಳೆಲ್ಲ ನನ್ನದ್ರಲ್ಲೇ ಉಳ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗಲೇ ಕೇಳಬೇಕು ಅಂದ್ಕೊಂಡಿದ್ದೀನಿ. ಸರಿ ಅಕ್ಕ, ಏನು ಕೇಳಬೇಕು ಈಗಲೇ ಕೇಳು ಅಂತ ಹೇಳಿ ಪೂಜಾ ಹೇಳ್ತಾಳೆ. ಸರಿ, ಆವಾಗಲೇ ನಿನಗೆ ಆ ಹುಡುಗ ಇಷ್ಟ ಅಂತ ಹೇಳ್ದೆ ಅಲ್ಲ ಫೋಟೋಲಿ ನೋಡಿದ್ದು ಹುಡುಗನ, ಸರಿ ನೀನೇನು ನೋಡಿ ಇಷ್ಟಪಟ್ಟೆ ಹೇಳು ಅಂತ ಹೇಳುವಾಗ, ಅಕ್ಕ ಏನು ಪ್ರಶ್ನೆ ಅಕ್ಕ ಇದು ಅಂತ ಹೇಳ್ಬಿಟ್ಟು ಪೂಜಾ ಕೇಳ್ತಾಳೆ. ಯಾಕೆ ಇಷ್ಟ ಆದ ಅಂದರೆ, ಇಷ್ಟ ಆಗುವಂಥ ಎಲ್ಲ ಅಂಶಗಳೂ ಅವನಲ್ಲಿದೆ, ಅದಕ್ಕೆ ಇಷ್ಟ ಆದ. ನೋಡೋಕೆ ಚೆನ್ನಾಗಿದ್ದಾನೆ, ಮನೆ ಇದೆ, ಕೆಲಸ ಇದೆ ಅಂತೇಳಿ ಪೂಜಾ ಹೇಳ್ತಾಳೆ ಭಾಗ್ಯ ಹತ್ರ. ನೋಡೋಕ್ಕೆ ತುಂಬ ಚೆನ್ನಾಗೂ ಇದ್ದಾರೆ, ಅದಕ್ಕೇನ ಇನ್ನೂ ಏನು ಬೇಕಕ್ಕ ಅಂತ ಕೇಳ್ತಾಳೆ ಪೂಜಾ. ಭಾಗ್ಯ ಒಂದು ನಿಮಿಷ ಯೋಚನೆ ಮಾಡಿ ಪೂಜಾಗೆ ಹೇಳ್ತಾಳೆ, ಮನೆಯಿಂದ ಹಾಕ್ಕೊಂಡು ಬಂದಿರೋ ಬಟ್ಟೆನೇ ಸೀರೆ ಚೇಂಜ್ ಮಾಡಿಬಿಟ್ಟು ಅದೇ ಬಟ್ಟೆನೇ ಹಾಕ್ಕೊಂಡು ಬಾ ಹೋಗು ಅಂತ ಹೇಳಿ ಸೀದಾ ಒಳಗೆ ಹೋಗ್ತಾಳೆ. ಒಳಗಡೆ ಹೋಗಿ ಹೇಳ್ತಾಳೆ, ಎಲ್ಲರೂ ಮನೆಗೆ ಹೋಗೋಣ ನಡೀರಿ, ಪೂಜಾ ಇನ್ನೂ ಮದುವೆಗೆ ರೆಡಿ ಆಗಿಲ್ಲ ಅವಳು ಅಂತ. ಪೂಜಾಗೆ ಮನೆಯಿಂದ ಉಟ್ಕೊಂಡು ಬಂದಿರೋ ಬಟ್ಟೆನ ಉಟ್ಕೋ, ಸೀರೆನ ಬಿಚ್ಚಾಕ್ಬಿಟ್ಟು ಅಂತ ಹೇಳಿದ್ದೀನಿ, ಹೋಗೋಣ ನಡ್ರಿ ಅಂತಾಳೆ. ಭಾಗ್ಯಗೆ ಭಾಗ್ಯವ್ರ ತಾಯಿ, ಏನು ಸಾದಾ ಬಟ್ಟೆ ಹಾಕ್ಕೊಳ್ಳೋಕೆ ಹೇಳಿದ್ಯಾ, ಯಾಕೆ ಅಂತ ಕೇಳ್ತಾರೆ. ಅಮ್ಮ ಹೆಣ್ಣು ನೋಡೋ ಶಾಸ್ತ್ರನ ಕ್ಯಾನ್ಸಲ್ ಮಾಡೋಣ ಅಂತ. ಅತ್ತೆ ಹುಡುಗನ ಕಡೆಯವ್ರಿಗೂ ಹೇಳ್ಬಿಡಿ. ಶಾಕಲ್ಲಿ ಎಲ್ಲರೂ ಎದ್ದು ನಿಂತ್ಕೊಂಡು ಭಾಗ್ಯವ್ರ ತಾಯಿ ಹೇಳ್ತಾರೆ, ಪೂಜಾ ಮದುವೆ ಆಗೋದು ನಿನ್ಗಿಷ್ಟ ಇಲ್ವಾ ಅಂತ ಕೂಗಾಡ್ತಾರೆ. ಹೌದಮ್ಮ ನನಗಿಷ್ಟ ಇಲ್ಲ, ಅವಳು ಇನ್ನೂ ಮದುವೆಗೆ ತಯಾರಿನೇ ಆಗಿಲ್ಲ ಅಂತೇಳಿ. ಇಲ್ಲಿಗೆ ಕತೆ ಮುಗೀತು.